ಸಿಡಬ್ಲ್ಯೂಎಂಎ ಆದೇಶ ಹೊರಡಿಸುತ್ತಿದ್ದ ಹಾಗೆಯೇ ಮಂಡ್ಯದಲ್ಲಿ ಮತ್ತಷ್ಟು ತೀವ್ರಗೊಳ್ತಾ ಇದೆ ಕಾವೇರಿಯ ಹೋರಾಟ. ರೈತರ ಹೋರಾಟ ಇವತ್ತು ಮತ್ತಷ್ಟು ತೀವ್ರತೆ ಪಡ್ಕೊಳ್ಳಲಿದ್ದು ವಿವಿಧ ಸಂಘಟನೆಗಳು ಕೂಡ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇವೆ. ಇವತ್ತು ಕೆಆರ್ಎಸ್ಗೆ ಬಿಜೆಪಿ ನಾಯಕರು ಮುತ್ತಿಗೆಯನ್ನು ಹಾಕಲಿದ್ದಾರೆ. 1,500ಕ್ಕೂ ಹೆಚ್ಚು ಪೊಲೀಸರನ್ನ ಭದ್ರತೆಗೋಸ್ಕರ ನಿಯೋಜನೆ ಮಾಡಲಾಗಿದೆ. ಮಂಡ್ಯ ಎಸ್ಪಿ ಡಾಕ್ಟರ್ ಶೋಭಾರಾಣಿ ನೇತೃತ್ವದಲ್ಲಿ ಭದ್ರತೆಯನ್ನು ಹೆಚ್ಚಿಸಲಾಗಿದೆ. ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಅಲರ್ಟ್ ಆಗಿದ್ದಾರೆ. 2 ಎಸ್ಪಿ, 9 ಮಂದಿ ಡಿವೈಎಸ್ಪಿ, 27 ಮಂದಿ ಇನ್ಸ್ಪೆಕ್ಟರ್ಗಳನ್ನ ನಿಯೋಜನೆ ಮಾಡಲಾಗ್ತಾ ಇದೆ. ಅಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳಿಗೆ ಆಸ್ಪದ ಕೊಡುವಂತಾಗಬಾರದು ಅನ್ನುವಂಥ ಕಾರಣಕ್ಕೆ ಬಂದೋಬಸ್ತನ್ನು ಕೈಗೊಳ್ಳೋದಕ್ಕೆ ಮುಂದಾಗಿರುವಂಥದ್ದು. ಕಾವೇರಿ ನದಿ ನೀರನ್ನು ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ಹರಿಸೋದಕ್ಕೆ ನಾವು ಬಿಡೋದಿಲ್ಲ ಅನ್ನುವಂಥದ್ದು ರೈತರು, ಕಾವೇರಿ ಕೊಳ್ಳದ ರೈತರ ಒಂದು ಆಕ್ರೋಶದ ನುಡಿಗಳು. ಹಾಗಾಗಿ ಪ್ರತಿಭಟನೆ ಇವತ್ತು ಮತ್ತಷ್ಟು ತೀವ್ರಗೊಳ್ಳಲಿದೆ. ಸಿಡಬ್ಲ್ಯೂಆರ್ಸಿ ಆದೇಶವನ್ನೇ ಕಣ್ಮುಚ್ಚಿಕೊಂಡು ಕೊಟ್ಟಂತಿತ್ತು ಸಿಡಬ್ಲ್ಯೂಎಂಎ ಆದೇಶ, ನಿನ್ನೆ ಹೊರಡಿಸಿದಂಥ ಒಂದು ಆದೇಶ. ಇಲ್ಲಿನ ಕಾವೇರಿ ಕೊಳ್ಳದ ರೈತರ ಪರಿಸ್ಥಿತಿ ಏನಿದೆ ಇದರ ಬಗ್ಗೆ ಸಂಪೂರ್ಣವಾಗಿ ಮನವರಿಕೆ ಮಾಡಿಕೊಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ರು ಕೂಡ, ಜಲಾಶಯಗಳ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನ ಮಾಡಿದ್ರು ಕೂಡ ಸಿಡಬ್ಲ್ಯೂಎಂಎ ರಾಜ್ಯದ ವಿರುದ್ಧವಾದಂತಹ ಒಂದು ತೀರ್ಪನ್ನೇ ಅಥವಾ ಆದೇಶವನ್ನೇ ಕೊಟ್ಟಿರುವಂಥದ್ದು. ಹಾಗಾಗಿ ಸಿಡಬ್ಲ್ಯೂಎಂಎ ಆದೇಶವೇ ಅಂತಿಮವಲ್ಲ. ಹಾಗಾಗಿ ಸುಪ್ರೀಂ ಕೋರ್ಟ್ ತೀರ್ಪು ಬರೋವರೆಗೂ ಕೂಡ ಯಾವುದೇ ಕಾರಣಕ್ಕೂ ಅಂದರೆ ಸುಪ್ರೀಂ ಹೇಳೋವರೆಗೂ ಕೂಡ ನೀರನ್ನ ಬಿಡಬೇಕಿಲ್ಲ ಅಂತ ತಜ್ಞರು ಕೂಡ ಹೇಳ್ತಾ ಇದ್ದಾರೆ. ಇದೆಲ್ಲದರ ನಡುವೆ ರಾಮಲಿಂಗಾರೆಡ್ಡಿ ಅವರು ಕೂಡ ಮಾತಾಡಿದ್ದಾರೆ. ಪ್ರಮುಖವಾಗಿ ಒಂದು ಕಡೆ ಸಿಡಬ್ಲ್ಯೂಎಂಎ ಆದೇಶ ಏನಿದೆ ಇದರ ವಿಚಾರವಾಗಿಯೂ ಕೂಡ ಕಾವೇರಿ ಕೊಳ್ಳದ ರೈತರು ತೀವ್ರ ಆಕ್ರೋಶವನ್ನು ಹೊರಹಾಕಿರುವಂಥದ್ದನ್ನು ನಾವು ಕಾಣಬಹುದು. ನಮ್ಮ ಪ್ರತಿನಿಧಿ ಮೈಸೂರಿನ ಬ್ಯೂರೋ ಚೀಫ್ ರಾಘವೇಂದ್ರ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ರಾಘವೇಂದ್ರ, ಒಂದು ಕಡೆ ಸಿಡಬ್ಲ್ಯೂಎಂಎ ಆದೇಶವನ್ನು ಖಂಡಿಸಿ ಕಾವೇರಿ ಕೊಳ್ಳದ ರೈತರ ಪ್ರತಿಭಟನೆ ಅಥವಾ ಹೋರಾಟಗಳು ಇವತ್ತು ಯಾವ ರೀತಿ ತೀವ್ರತೆಯನ್ನು ಪಡ್ಕೊಳ್ಬಹುದು, ಇದಕ್ಕೆ ಬಿಜೆಪಿ ಕೂಡ ಈಗ ಸಾಥ್ ಕೊಡ್ತಾ ಇದೆ. ಮತ್ತೊಂದು ಕಡೆ ಅಲ್ಲಿ ಬಂದೋಬಸ್ತ್ ಹೇಗೆ ಯಾವ ರೀತಿ ಏರ್ಪಡಿಸಲಾಗಿರುವಂಥದ್ದು ಅಂತ ವಸಂತ್, ಏನು ಮಂಡ್ಯ ಭಾಗದಲ್ಲಿ ಇವತ್ತು ಭಾರಿ ಪ್ರಮಾಣದ ಹೋರಾಟ ನಡೆಯುವಂತ ನಿರೀಕ್ಷೆ ಇದೆ. ಅದರಲ್ಲೂ ಪ್ರಮುಖವಾಗಿ ಏನು ಸಿಡಬ್ಲ್ಯೂಎಂಎ ಆದೇಶ ಏನಿದೆ ಅದನ್ನ ವಿರೋಧಿಸಿ ಕೆಆರ್ಎಸ್ಗೆ ಮುತ್ತಿಗೆ ಹಾಕುವಂತ ಕಾರ್ಯಕ್ರಮವನ್ನ ಬಿಜೆಪಿ ಹಮ್ಮಿಕೊಂಡಿದೆ. ಬಿಜೆಪಿ ನಾಯಕರುಗಳು ಪ್ಲಾನ್ ಮಾಡಿದ್ದಾರೆ. ಅದರ ಜೊತೆಗೆ ರೈತ ಸಂಘಟನೆಗಳು ಕೂಡ ಸಾಥ್ ಕೊಡ್ತಾ ಇದ್ದಾರೆ. ಹೀಗಾಗಿ ಕೆಆರ್ಎಸ್ ನಲ್ಲಿ ಭಾರಿ ಪೊಲೀಸ್ ಬಿಗಿಭದ್ರತೆಯನ್ನ ಮಾಡಲಾಗಿದೆ. ಮಂಡ್ಯ ಮತ್ತೆ ಕೆಆರ್ಎಸ್ ಎರಡೂ ಕಡೆ ಸುಮಾರು 1,500 ಜನರನ್ನ ಸೂಕ್ಷ್ಮ ಪ್ರದೇಶಗಳಲ್ಲಿ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಕೆಆರ್ಎಸ್ ಸುತ್ತಮುತ್ತ ಭಾರಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಇಬ್ರು ಎಸ್ಪಿಗಳು, 9 ಡಿವೈಎಸ್ಪಿಗಳು, ಒಂದು 27 ಮಂದಿ ಇನ್ಸ್ಪೆಕ್ಟರ್ಗಳು ಈಗ ವಿವಿಧ ಕಡೆಯಿಂದ ಪೊಲೀಸರನ್ನ ಕರೆಸಿಕೊಂಡು ಅಲ್ಲಿ ನಿಯೋಜನೆ ಮಾಡಿದ್ದಾರೆ. ಎಲ್ಲ ಕಡೆಗೆ ಯಾವುದೇ ಅಹಿತಕರ ಘಟನೆಗಳು ನಡೆಯದೇ ಇರುವಂಗೆ ಮುನ್ನೆಚ್ಚರಿಕೆಯನ್ನ ಕೂಡ ವಹಿಸಿದ್ದಾರೆ. ಇನ್ನು ಏನು ಬಿಜೆಪಿ ನಾಯಕರು ಕೆಆರ್ಎಸ್ ಹತ್ರ ಬರುವ ಮುಂಚೆನೆ ಮಧ್ಯಭಾಗದಲ್ಲೇ ತಡೀತಾರ, ಅವ್ರನ್ನ ಅಲ್ಲಿಯೇ ಬಂಧನ ಮಾಡುವಂತ ಸಾಧ್ಯತೆಗಳು ಇದಾವೆ. ಯಾಕೆಂದ್ರೆ ಕೆಆರ್ಎಸ್ ಹತ್ರ ಹೋದ್ರೆ ಅಲ್ಲಿ ಗಲಾಟೆ ಆಗ್ಬೋದು, ಘರ್ಷಣೆ ಆಗ್ಬೋದು ಅನ್ನೋ ಕಾರಣಕ್ಕೆ ಅಡ್ವಾನ್ಸ್ ಆಗಿ ಮುಂಚಿತವಾಗಿಯೇನೆ ಆ ಪೊಲೀಸರನ್ನ ಮಂಡ್ಯದಲ್ಲಿ ಅಥವಾ ಶ್ರೀರಂಗಪಟ್ಟಣದಲ್ಲಿ ತಡೆಯುವಂತ ಸಾಧ್ಯತೆಗಳಿಗೆ ಅದಕ್ಕೂ ಕೂಡ ಪೊಲೀಸ್ನವರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಇನ್ನು ಇವತ್ತು ರೈತ ಸಂಘಟನೆಗಳು ಕೂಡ ಭುಗಿಲಿದ್ದಾರೆ. ಅವರು ಕೂಡ ಏನು ಸಿಡಬ್ಲ್ಯೂ ಆದೇಶದ ವಿರುದ್ಧ ತೀವ್ರ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಅವರು ಕೂಡ ಕೆಆರ್ಎಸ್ ಕಡೆಗೆ ಹೋಗುವಂತ ಸಾಧ್ಯತೆಗಳಿದಾವೆ. ಹೀಗಾಗಿ ಆ ಕೆಆರ್ಎಸ್ ನ ಸುತ್ತಮುತ್ತಲೇ ಹೆಚ್ಚಿನ ಪೊಲೀಸ್ ಬಿಗಿ ಬಂದೋಬಸ್ತ್ ಮಾಡಬೇಕಾಗಿದೆ. ಹಾಗಾಗಿ ಆ ಕಡೆ ಕೂಡ ಆ ಸೂಕ್ಷ್ಮ ಪ್ರದೇಶಗಳಲ್ಲಿ ಎಲ್ಲಾ ಕಡೆ ಕೂಡ ಪೊಲೀಸರನ್ನ ನಾಕಾಬಂದಿ ಮಾಡಿದ್ದು ಯಾವುದೇ ಘಟನೆಗಳು ನಡೆದಿರೋ ರೀತಿ ಎಲ್ಲ ರೀತಿಯ ಎಚ್ಚರಿಕೆಯನ್ನ ಕೈಗೊಳ್ಳಲಾಗಿದೆ. ಮಂಡ್ಯ ಎಸ್ಪಿ ಶೋಭಾರಾಣಿ ಅವರು ಸತತವಾಗಿ ಸಭೆಗಳನ್ನ ಮಾಡಿದ್ದಾರೆ. ಪೊಲೀಸರು ಸಭೆಗಳನ್ನ ಮಾಡಿ ಎಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನ ತಗೊಳ್ಳೋದಕ್ಕೆ ಎಲ್ಲ ರೀತಿಯ ಸೂಚನೆಗಳನ್ನ ಕೊಡ್ತಾ ಇದ್ದಾರೆ. ಇನ್ನೊಂದು ಕಡೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ದೆಹಲಿಯಿಂದ ನಿನ್ನೆ ರಾತ್ರಿಯಷ್ಟೇ ಬೆಂಗಳೂರಿಗೆ ಆಗಮಿಸಿದ್ದು, ಅವರನ್ನ ಕೂಡ ಅವರು ರಾಮಲಿಂಗಾರೆಡ್ಡಿ ಅವರು ಇವತ್ತು ಅವರನ್ನ ಭೇಟಿ ಮಾಡೋರಿದ್ದಾರೆ. ಏನು ನೀರು ಬಿಡುವ ವಿಚಾರದಲ್ಲಿ ಏನು ಕ್ರಮ ತಗೊಳ್ಬೇಕು ಅನ್ನುವಂಥದ್ರ ಬಗ್ಗೆ ಆ ಒಂದು ಸಮಾಲೋಚನೆ ಕೂಡ ಮಾಡೋರಿದ್ದಾರೆ. ನೀರು ಬಿಡಬೇಕಾ ಬೇಡವಾ ಈ ರೀತಿಯ ಒಂದು ಸಮಾಲೋಚನೆ ಮಾಡ್ಲಿಕ್ಕೆ ಸಿಎಂ ಹಾಗೂ ನೀರಾವರಿ ಸಚಿವರಾದಂತ ರಾಮಲಿಂಗಾರೆಡ್ಡಿ ಅವರು ಇಬ್ರು ಕೂಡ ಸಮಾಲೋಚನೆ ಮಾಡಿದ ನಂತರ ಏನು ಅನ್ನುವಂಥದ್ದು ಒಂದು ತೀರ್ಮಾನ ಬರುತ್ತೆ. ಜೊತೆಗೆ ಆ ಒಂದು ತೀರ್ಮಾನದ ಮೇಲೆ ಏನು ರೈತರ ಹೋರಾಟ ಕೂಡ ನಿಂತುಕೊಳ್ಳುತ್ತಾರೆ. ಒಂದೊಮ್ಮೆ ರಾಜ್ಯ ಸರ್ಕಾರ ನೀರು ಬಿಡೋದಿಲ್ಲ ಅನ್ನೋದಾದ್ರೆ ಒಂದು ಹಂತಕ್ಕೆ ರೈತ ಸಂಘಟನೆಗಳು ರೈತರ ಹೋರಾಟವನ್ನ ತಗ್ಗಿಸಬಹುದು. ಇಲ್ಲವಾದ್ರೆ ಭಾರಿ ಹೋರಾಟ ನಡೆಯುವಂತ ನಿರೀಕ್ಷೆ ಇದೆ ವಸಂತ್. ಓಕೆ, ಧನ್ಯವಾದ ರಾಘವೇಂದ್ರ ತಮ್ಮ ಮಾಹಿತಿಗಾಗಿ.
ಮಂಡ್ಯದಲ್ಲಿ ಮತ್ತಷ್ಟು ತೀವ್ರಗೊಳ್ತಾ ಇದೆ ಕಾವೇರಿಯ ಕಿಚ್ಚು. ಕಾವೇರಿಗೆ ನೀರು ಹರಿಸೋ ಆದೇಶದ ವಿರುದ್ಧ, ಅಂದರೆ ತಮಿಳುನಾಡಿಗೆ ನೀರು ಹರಿಸೋ ಆದೇಶದ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇತ್ತ ಹಗದೂರು ಗ್ರಾಮದ ಹಳ್ಳಕ್ಕೆ ಕಾವೇರಿ ನೀರು ವಿನಾಕಾರಣವಾಗಿ ಪೋಲಾಗ್ತಾ ಇದೆ. ಮಳವಳ್ಳಿ ತಾಲೂಕಿನ ಹಲಗೂರು ಹೋಬಳಿಯ ಗ್ರಾಮ. ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದಾಗಿ ಸಾವಿರಾರು ಲೀಟರ್ ನೀರು ವ್ಯರ್ಥವಾಗಿ ಹರಿದು ಹೋಗ್ತಾ ಇದೆ. ಇದು ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಹಿಡಿದ ಕೈಗನ್ನಡಿ. ಸಾವಿರಾರು ಲೀಟರ್ ನೀರು ಅಧಿಕಾರಿಗಳ ಬೇಜವಾಬ್ದಾರಿತನದಿಂದಾಗಿ ವ್ಯರ್ಥವಾಗಿ ಹರಿದು ಹೋಗ್ತಾ ಇದೆ ಅಂತ ರೈತರು ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ನೀರು ಪೋಲಾಗ್ತಾ ಇದ್ರು ಜನಪ್ರತಿನಿಧಿಗಳೇ ನಿರ್ಲಕ್ಷ್ಯವನ್ನ ತೋರ್ತಾ ಇದ್ದಾರೆ. ನೋಡಿ, ವಿನಾಕಾರಣ ನೀರು ಎಷ್ಟು ಪ್ರಮಾಣದಲ್ಲಿ ಪೋಲಾಗ್ತಾ ಇದೆ ಅನ್ನುವಂಥದ್ದು. ಹಗದೂರು ಅನ್ನುವಂಥ ಒಂದು ಗ್ರಾಮದ ಹಳ್ಳಕ್ಕೆ ಕಾವೇರಿ ನೀರು ವ್ಯರ್ಥವಾಗಿ ಹರಿದು ಹೋಗ್ತಾ ಇದೆ. ಸಾವಿರಾರು ಲೀಟರ್ ನೀರು, ಈ ಹರಿದು ಹೋಗ್ತಾ ಇರುವಂಥ ನೀರು ಇದು ಕುಡಿಯೋದಕ್ಕೂ ಬಳಕೆ ಆಗುವುದಿಲ್ಲ, ಜಮೀನಿಗೂ ಬಳಕೆ ಆಗುವುದಿಲ್ಲ, ಯಾವುದೋ ಒಂದು ಹಳ್ಳ ಸೇರುತ್ತೆ ಅನ್ನುವಂಥ ಅಸಮಾಧಾನವನ್ನು, ಆಕ್ರೋಶವನ್ನು ರೈತಾಪಿ ವರ್ಗ ಮಾಡ್ತಾ ಇದೆ. ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ಹಿಡಿದ ಕೈಗನ್ನಡಿ ಇದು ಅನ್ನುವಂಥ ಆಕ್ರೋಶ ಕೇಳಿ ಬರ್ತಾ ಇದೆ. ಇದು ಮಳವಳ್ಳಿ ತಾಲೂಕಿನಲ್ಲಿ ಬರುವಂಥ ಹಲಗೂರು ಹೋಬಳಿಯ ಹಗದೂರು ಅನ್ನುವಂಥ ಒಂದು ಗ್ರಾಮ. ಆ ಗ್ರಾಮದಲ್ಲಿದೆ. ದಯವಿಟ್ಟು ಜನಪ್ರತಿನಿಧಿಗಳಿತ್ತ ಗಮನ ಹರಿಸಿ, ದಯವಿಟ್ಟು ಅಧಿಕಾರಿಗಳಿತ್ತ ಗಮನ ಹರಿಸಿ. ಮಳವಳ್ಳಿ ತಾಲೂಕಿನ, ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಹಲಗೂರು ಹೋಬಳಿಯ ಹಗದೂರು ಅನ್ನುವಂಥ ಒಂದು ಗ್ರಾಮದಲ್ಲಿ ಈ ನೀರು, ಸಾವಿರಾರು ಲೀಟರ್ ನೀರು ವ್ಯರ್ಥವಾಗಿ ಹರಿದು ಹೋಗ್ತಾ ಇದೆ. ನಮ್ಮ ರಾಜ್ಯ ಸರ್ಕಾರ, ಡಿ.ಕೆ. ಶಿವಕುಮಾರ್ ಅವರೇ ಇತ್ತ ಗಮನ ಹರಿಸಿ, ಜಲಸಂಪನ್ಮೂಲ ಸಚಿವರಾದ ರಾಮಲಿಂಗಾರೆಡ್ಡಿ ಅವರೇ ಇತ್ತ ಗಮನ ಹರಿಸಿ, ಅಧಿಕಾರಿಗಳೇ ಇತ್ತ ಗಮನ ಹರಿಸಿ. ವ್ಯರ್ಥವಾಗಿ ಹಳ್ಳ ಸೇರ್ತಾ ಇದೆ ಈ ನೀರಲ್ಲ. ಇದನ್ನು ತಡೆದ್ರೆ ಖಂಡಿತವಾಗ್ಲೂ ಈ ನೀರು ಕುಡಿಯೋದಕ್ಕೆ ಬಳಕೆ ಆಗೋದಿಲ್ವೇ? ಮೈಸೂರು, ಮಂಡ್ಯ, ರಾಮನಗರ, ಬೆಂಗಳೂರಿಗೆ ಕಾವೇರಿ ನೀರೇ ಕುಡಿಯೋದಕ್ಕೆ ಈಗ ಸದ್ಯಕ್ಕೆ ಜನ ಜಾನುವಾರುಗಳಿಗೆ. ಹೀಗಿರುವಾಗ ಈ ನೀರು ವ್ಯರ್ಥವಾಗಿ ಹಳ್ಳ ಸೇರ್ತಾ ಇದೆ ಅಂತಂದರೆ ಈ ನೀರನ್ನು ತಡೆಯುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಲ್ಲ. ಅದನ್ನು ಇತ್ತ ಗಮನ ಹರಿಸಿ, ಇನ್ನಾದರೂ ಈ ನೀರು ವ್ಯರ್ಥವಾಗಿ ಅಥವಾ ಪೋಲಾಗುವಂಥದ್ದನ್ನು ತಡೆಯುವಂಥ ಪ್ರಯತ್ನವನ್ನು ಮಾಡಿ.